ಇತರರ ಜೀವಿತದಲ್ಲಿ ನಡೆದ ದುರ್ಘಟನೆ ನನ್ನ ಜೀವಿತದಲ್ಲಿ ನಡೆಯುತ್ತದೆ. ಇಲ್ಲವಾದರೆ ನಿಮ್ಮ ಹಳೆಯ ದಿನಮಾನಗಳಲ್ಲಿ ಯಾವುದೋ ಒಂದು ದುಃಖದ ಕಾರ್ಯ, ದುರ್ಘಟನೆ, ಅನಾರೋಗ್ಯದ ಪರಿಸ್ಥಿತಿ ಏನೋ ಒಂದು ನಡೆದಿರಬಹುದು. ಅದನ್ನು ಇಟ್ಟುಕೊಂಡು ನೀವು ನಂಬಿಕೆ ಇಲ್ಲದವರಾಗಿ ನೀವು ಯೋಚಿಸಬಾರದು, ಸ್ವೀಕಾರ ಮಾಡಬಾರದು. ಹೆರೋದ ಅರಸನು ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಯಹೂದಿಯ ಜನರಿಗೆ ಬಹಳ ಇಷ್ಟವಾಗಿದೆ ಎಂಬುದಾಗಿ ನೋಡಿ ಪೇತ್ರನನ್ನು ಸಹ ಹಿಡಿದು ಸೆರೆಮಣೆ ಹಾಕಿದರು. ಆ ಸೆರೆಮನೆಯಲ್ಲಿ ದೇವದೂತನು ಬಂದು ಪೇತ್ರನನ್ನು ಎಪ್ಪಿಸಿ ಅವರನ್ನು ಹೊರಗೆ ತಂದಿದ್ದಾನೆ. ಯಾಕೋಬನಿಗೆ ನಡೆದ ರೀತಿಯಲ್ಲಿ ಪೇತ್ರನಿಗೆ ಅಲ್ಲಿ ನಡೆದಿಲ್ಲ. ಅದೇ ರೀತಿ ನಾನು ಹೇಳ್ತೀನ್ರಿ, ಯಾರೋ ಒಬ್ಬರಿಗೆ ಈ ರೀತಿ ನಡೆದಿತ್ತು ಎಂದರೆ ನನ್ನ ಜೀವಿತದಲ್ಲಿಯೂ ಅದೇ ರೀತಿ ನಡೆಯುವುದಾಗಿ ಇರುತ್ತದೆ ಎಂಬುದಾಗಿ ನೀವು ನೆನೆಸಬೇಡ.